ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ದುರ್ಯೋಧನ ವಿಲಾಪ ಪ್ರಥಮ PUCಯ ಪ್ರಥಮ ಕಾವ್ಯ ದುರ್ಯೋಧನ ವಿಲಾಪ ಇದನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ದುರ್ಯೋಧನ ವಿಲಾಪ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ಮಹಾಭಾರತ ಯುದ್ಧದ ಬಗ್ಗೆ ಈ ಕಾವ್ಯಭಾಗ ಇರುವಂಥದ್ದು. ಮಹಾಭಾರತ ಯುದ್ಧ ಆದ ನಂತರ ಒಂದಷ್ಟು ಜನ ಸಾಯ್ತಾರೆ. ಯುದ್ಧ ಎನ್ನುವಂಥದ್ದು ಜೀವನಾಶಕ ವಿದ್ಯೆ, ಜೀವವನ್ನು ಕೊಲ್ಲುವಂತಹ, ಜೀವವನ್ನು ನಾಶ ಮಾಡುವಂತಹ ವಿದ್ಯೆ. ಅದು ಪ್ರಭುತ್ವ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ. ರಾಜರ ಆಳ್ವಿಕೆಯ ಸಮಯದಲ್ಲಿ ಯುದ್ಧ ಎನ್ನುವಂಥದ್ದು ಸಾಮಾನ್ಯವಾಗಿತ್ತು. ಆದರೆ ಆಧುನಿಕ ಕಾಲಕ್ಕೆ ಬಂದಾಗಲೂ ಈ ಯುದ್ಧ ಎನ್ನುವಂಥದ್ದು ಇಂದಿಗೂ ಕೂಡ ನಡೀತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ನಡೆದಿದೆ, ಇವಾಗಲೂ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಪೇಪರ್ಗಳಲ್ಲಿ ಓದಿದರೆ ನಮ್ಗೆ ಗೊತ್ತಾಗತ್ತೆ ಯಾರು ಯಾರ ಮೇಲೆ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ, ಯಾವ ರೀತಿಯಲ್ಲಿ ಯುದ್ಧ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಿಂದಿನಿಂದಲೂ ಬಂದಿದೆ ಇದು. ಹಿರೋಶಿಮಾ ನಾಗಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಆವಾಗ ಮಾಡಿರುವಂಥ ಯುದ್ಧದ ಪರಿಣಾಮ ಇವಾಗಲೂ ನಾವು ಕಾಣ್ತಾ ಇದ್ದೇವೆ. ಆ ಪ್ರದೇಶದಲ್ಲಿ ಅಣುಬಾಂಬ್ ಹಾಕಿದ ಕಾರಣ ಇವಾಗಲೂ ಅಲ್ಲಿಯ ಜನರು ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ. ಬುದ್ಧನಂತಹ ಸಂತರೆಲ್ಲ, ಹಿಂದಿನ ಆ ಯೋಗಿಗಳು, ಮಹಾಜ್ಞಾನಿಗಳು ಹೇಳಿದ್ದಾರೆ, ಯುದ್ಧವನ್ನು ಮಾಡಬೇಡಿ, ಯುದ್ಧ ವಿರೋಧಿಸಿ. ಯುದ್ಧ ಘೋರ ಪರಿಣಾಮವನ್ನು ಜಗತ್ತಿಗೆ ಕೊಡ್ತಾ ಇದೆ, ಯುದ್ಧ ಮಾಡಬೇಡಿ, ಮಾಡಿದರೆ ಕಷ್ಟ ಆಗತ್ತೆ ಅಂತ ಹೇಳಿದರು. ಕೇಳದೆ ಅಧಿಕಾರದ ಆಸೆಗೋಸ್ಕರ ಅಧಿಕಾರದಾಹಿಗಳೇನು ಮಾಡ್ತಾ ಇದ್ದಾರೆ, ಯುದ್ಧವನ್ನು ಸಾರ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಎಷ್ಟಿದ್ರೂ ಸಾಲ್ತಾ ಇಲ್ಲ. ಅಧಿಕಾರ ಮತ್ತೂ ಬೇಕು, ನನ್ನ ವಶಕ್ಕೆ ಇನ್ನೂ ಸಿಗಬೇಕು ಅಂತ ಹೇಳಿ ಒಂದು ಆಸೆ ಪಟ್ಟು ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು ಅಂತ ಹೇಳಿದ್ರು ಯಾರೂ ಕೇಳ್ತಾ ಇಲ್ಲ. ಪ್ರತಿಯೊಂದು ವಿಷಯ ಅಥವಾ ಘಟನೆಗಳು ನಡೆಯುವಂಥದ್ದು ತನ್ನ ಅಧಿಕಾರಕ್ಕೋಸ್ಕರ, ಅಥವಾ ತನಗೆ ಆ ವಸ್ತುವಿನ ಮೇಲೆ ಅಧಿಕಾರ ಬರಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಯುದ್ಧವನ್ನು ಇನ್ನೊಂದು ಜೀವವನ್ನು ನಾಶ ಮಾಡತ್ತೆ, ಹಾಳು ಮಾಡತ್ತೆ ಎನ್ನುವಂಥದ್ದು ಗೊತ್ತಿದ್ದು ನಾವೇನು ಮಾಡ್ತಾ ಇದ್ದೇವೆ, ಯುದ್ಧವನ್ನು ಮಾಡ್ತಾ ಇದ್ದೇವೆ. ಇದನ್ನು ಈ ಕತೆ, ಈ ಕಾವ್ಯ ಭಾಗದಲ್ಲಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಆ ಯುದ್ಧ ಆದರೆ ಏನಾಗತ್ತೆ, ಯುದ್ಧ ಆದ ನಂತರದ ಪರಿಣಾಮಗಳೇನು, ತನ್ನವರನ್ನು ತಾನು ಎಲ್ಲರನ್ನು ಕಳ್ಕೊಂಡು ನಾನು ಅಧಿಕಾರವನ್ನು ಮುಂದುವರಿಸಬೇಕಾ, ನನಗೆ ಅಧಿಕಾರ ಬೇಕು, ಹೌದು ಅಧಿಕಾರ ಬೇಕು, ಅಂತಸ್ತು ಬೇಕು, ಗೌರವ ಬೇಕು, ಎಲ್ಲವನ್ನ ಒಪ್ಪಿಕೊಳ್ಳುವಂಥದ್ದು. ಆದರೆ ಆ ಅಧಿಕಾರ ಅಂತಸ್ತು ತನ್ನವರನ್ನೆಲ್ಲರನ್ನ ಕಳ್ಕೊಂಡು ಸಿಗಬೇಕಾ, ಅಥವಾ ತನ್ನವರೆಲ್ಲರೂ ಜೊತೆಗಿದ್ದಾಗ ಆ ಅಧಿಕಾರ ಅಂತಸ್ತುಗಳು ಸಿಕ್ಕಿದ್ರೆ ಒಳ್ಳೆಯದಾ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಉಡಿದಿರ್ದ ಕೈದ ನೆತ್ತರ ಕಡಲೊಳಗೆ ತಳಮನರ್ಚುತ್ತಿರೆ ಕಾಲಿಡಲೆಡಬಡೆಯದೆ ಕುರುಪತಿ ದಡಿಗ ವಿಳಂಗಳನೆ ಮೆಟ್ಟಿ ನಡೆದಂ ಮೆಲ್ಲನೆ ನಡೆದಂ. ನೆತ್ತರ ಕಡಲೊಳಗೆ, ಉಳಿದಿರ್ದ ನೆತ್ತರ ಕಡಲೊಳಗೆ ಮುರಿದು ಬಿದ್ದಿರುವಂತಹ ಆಯುಧಗಳು, ಉಳಿದಿರ್ದ ಮುರಿದು ಬಿದ್ದಿರುವಂತಹ ಕೈದ ಆಯುಧಗಳ ನೆತ್ತರ ರಕ್ತದ ಸಮುದ್ರದಲ್ಲಿ ನೆತ್ತರ ಕಡಲೊಳಗೆ ತಳಮನ್ ಔರ್ಚುತ್ತಿರೆ, ಅಂಗಾಲನ್ನು ಚುಚ್ಚುತ್ತಾ ಇರಬೇಕಾದ್ರೆ, ಭೇದಿಸ್ತಾ ಇರಬೇಕಾದ್ರೆ,
ಕಾಲಿಡಲ್ ಎಡೆವಡಿಯದೆ, ಕಾಲಿಡ್ಲಿಕ್ಕೂ ಆಸ್ಪದ ಇಲ್ಲದೆ, ಎಲ್ಲೂ ಈ ರಣರಂಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಈ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಸಂಜಯನ ಜೊತೆಗೆ ಅಜ್ಜನನ್ನು ನೋಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ರಕ್ತದ ಸಮುದ್ರದಲ್ಲಿ ಮುರಿದು ಬಿದ್ದಿರುವಂತಹ ಆಯುಧಗಳು, ಆ ಆಯುಧಗಳು ಹೇಗಾಗ್ತವೆ ಅಂತ ಹೇಳಿದ್ರೆ ಅವನ ಪಾದಗಳಿಗೆ ಚುಚ್ತಾ ಇದೆ, ಮುಳ್ಳಿನ ಹಾಗೆ ಚುಚ್ತಾ ಇದೆ. ಭೇದಿಸಲ್ ಎಡೆವಡಿಯದೆ, ಅವನಿಗೇನಾಗ್ತಾ ಇದೆ, ಅದನ್ನು ಭೇದಿಸ್ತಾ ಇರಬೇಕಾದ್ರೆ ಕಾಲಿಡಲಿಕ್ಕೆ ಚುಚ್ತಾ ಇರಬೇಕಾದ್ರೆ ಕಾಲಿಡಲು ಸ್ಥಳವಿಲ್ಲದೆ ಅವನೇನು ಮಾಡ್ತಾ ಇದ್ದಾನೆ, ಕುರುಪತಿ ಕುರುರಾಜನಾದಂತಹ ದುರ್ಯೋಧನ ದಡಿಗವಿಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ದೊಡ್ಡ ದೊಡ್ಡದಾದಂತಹ ಗಾತ್ರದ ಹೆಣಗಳ ರಾಶಿ ಬಿದ್ದಿದೆ ಅಲ್ಲಿ. ಅಂತಹ ಹೆಣಗಳ ರಾಶಿಯನ್ನು ಮೆಲ್ಲನೆ ಏನು ಮಾಡ್ತಾನೆ, ನಿಧಾನವಾಗಿ ತುಳಿದುಕೊಂಡು ಮೆಲ್ಲನೆ ನಡೀತಾ ಇದ್ದಾನಂತೆ. ಉಡಿದಿರ್ದ ಕೈದ ನೆತ್ತರ ಕಡಲೊಳಗೆ ತಳಮನುರ್ಚುತ್ತಿರೆ, ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗವೆಣಂಗಳನೆ ಮೆಟ್ಟಿ ನಡೆದನ್. ರಕ್ತದ ಸಮುದ್ರದಲ್ಲಿ ದೊಡ್ಡ ಕುರುಕ್ಷೇತ್ರ ಮಹಾ ಯುದ್ಧ ಮುಗ್ದ ನಂತರ ಕುರುಕ್ಷೇತ್ರ ಭೂಮಿ ಹೇಗಾಗಿದೆ ಅಂತ ಹೇಳಿದ್ರೆ ದೊಡ್ಡದಾದಂಥ ರಕ್ತದ ಸಮುದ್ರದ ಹಾಗೆ ಕಾಣ್ತಾ ಇದೆಯಂತೆ. ಅಂತಹ ರಕ್ತದ ಸಮುದ್ರದಲ್ಲಿ 18 ದಿನಗಳ ಕಾಲ ನಡೆದಿರುವಂತಹ ಯುದ್ಧದಲ್ಲಿ ಭಾಗವಹಿಸಿರುವಂತಹ ಆ ಯೋಧರ ಕೈಯಲ್ಲಿದ್ದಿರುವಂತಹ ಆಯುಧಗಳು ತುಂಡಾಗಿ ಬಿದ್ದಿರುವಂಥದ್ದು. ಆ ತುಂಡಾಗಿ ಬಿದ್ದಿರುವಂತಹ ಆಯುಧಗಳು ಅಲ್ಲಿ ಒಂದು ಚೂರು ಕಾಲಿಡಲಿಕ್ಕೆ ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆಯಂತೆ. ಅಂತಹ ಸಂದರ್ಭದಲ್ಲಿ ಈತನಿಗೆ ಎಲ್ಲೂ ಕಾಲಿಡಲಿಕ್ಕೆ ಜಾಗವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ದೊಡ್ಡದಾದಂತಹ ಹೆಣಗಳನ್ನು, ಅಲ್ಲಿ ಹೆಣಗಳಿವೆ, ಹೆಣಗಳ ರಾಶಿ ಇವೆ. ಯಾಕಂತೇಳಿದ್ರೆ ಅಷ್ಟು ದಿವಸ ನಡೆದಿರುವಂಥ ಯುದ್ಧದಲ್ಲಿ ಸೈನಿಕರು, ಕುದುರೆಗಳು, ಆನೆಗಳು ಎಲ್ಲವೂ ಇದೆ, ಸತ್ತು ಬಿದ್ದಿವೆ. ಅವುಗಳನ್ನು ಮೆಲ್ಲನೆ ಮೆಟ್ಟಿ ಆತೇನು ಮಾಡ್ತಾ ಇದ್ದಾನಂತೆ, ದಡೆಗವಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದ. ಇಬಶೈಲಂಗಳ ನೇರಿ ಏರಿ ರುದಿರ ಸೋತ್ರಂಗಳಂ ದಾಂಟಿ ದಾಂಟಿ ಇಬದೋ ನೀಲ ಲತಾಪತ್ರ ವಿಪಿನವಾತ್ರಂಗಳೊಳ್ ಸಿಲುಕಿ ಸಿಲುಕಿ ಭರಂಗೆಯ್ದು ಉರಿದೆ ಏಯ್ದು ಸಂಜಯ ಶಿರಸ್ಕಂದಾವಲಂಬಂ ಕುರುಪತಿ ಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಕಂಡಂ. ಇಬಶೈಲಂಗಳ ನೇರಿ ಏರಿ, ಆನೆಯ ದೇಹಗಳೆಂಬ ಬೆಟ್ಟವನ್ನು ಹತ್ತಿ, ಆನೆಗಳು ಸತ್ತು ಬಿದ್ದಿವೆ, ಅವುಗಳನ್ನು ಏರಬೇಕಾದ್ರೆ ಹೇಗಾಗ್ತಾ ಇದೆ ಅಂತ ಹೇಳಿದರೆ ಇವನಿಗೆ ಆನೆಯ ದೇಹಗಳೆಂಬ ಬೆಟ್ಟವನ್ನು ಏರಿದ ಹಾಗೆ. ಆನೆಗಳು, ಆ ಸತ್ತು ಬಿದ್ದಿರುವಂಥ ಆನೆಗಳ ದೇಹಗಳು ಹೇಗೆ ಕಾಣ್ತಾ ಇವೆ, ಆನೆಗಳೆಂಬ ಬೆಟ್ಟಗಳ ಹಾಗೆ ಕಾಣ್ತಾ ಇದೆ ಅಂತೆ. ದೇಹಗಳೆಂಬ ಬೆಟ್ಟಗಳು, ಅದನ್ನು ಹತ್ತಿ ಹತ್ತಿ ರುದಿರ ಸೋತ್ರಂಗಳಂ ದಾಂಟಿ ರಾಂತಿ, ರಕ್ತದ ನದಿಗಳನ್ನು ಆತೇನು ಮಾಡ್ತಾ ಇದ್ದಾನೆ, ದಾಟಿ ಇಬ್ಬದೋ ಆನೆಗಳ ಸೊಂಡಿಲುಗಳೆಂಬ ನೀಲ ಲತಾ ಪತ್ರ ವಿಪಿನವಾತ್ರಂಗಳು, ನೀಲಾದ ಕಪ್ಪಾದ ಬಳ್ಳಿಗಳ ಸಮೂಹದ ವಿಪಿನವಾತ್ರಂಗಳು ಕಾಡಿನಲ್ಲಿ ಸಿಲುಕಿದ ಹಾಗೆ. ಆನೆಗಳ ಸೊಂಡಿಲುಗಳು ಏನಾಗ್ತಾ ಇದೆ, ಅವನ ಕಾಲಿಗೆ ಬಳ್ಳಿಗಳು ಸಿಕ್ಕಿದ ಹಾಗೆ. ಬಳ್ಳಿಗಳ ಸಮೂಹ ಅವನ ಕಾಲಿಗೆ ಸಿಕ್ಕಿದರೆ ಹೇಗಾಗತ್ತೆ, ಹೋಗ್ಲಿಕ್ಕೆ ಕಷ್ಟ ಆಗತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗ್ತಾ ಇದೆ, ಆನೆಗಳ ಸೊಂಡಿಲುಗಳು ಎನ್ನುವಂತಹ ಬಳ್ಳಿಗಳು ಅವನ ಕಾಲಿಗೆ ಸಿಕ್ಕಿದ ಹಾಗಾಗ್ತಾ ಇದೆಯಂತೆ. ಕಾಡಿನ ಸಮೂಹದಲ್ಲಿ ಸಿಲುಕಿ ಸಿಲುಕಿ ಭರಂಗೆಯ್ದು ಅತಿ ವೇಗದಿಂದ ಉರಿದೆ ಲೆಕ್ಕಿಸದೆ ಬಂದು ಸಂಜೆಯ ಶಿರಸ್ಕಂದಾವಲಂಬಂ, ಸಂಜಯನ ಶಿರವನ್ನು, ಹೆಗಲನ್ನು ಆಶ್ರಯಿಸಿಕೊಂಡು ಕುರುರಾಜಂ, ಕುರುಪ್ರಭು, ಕುರುರಾಜನಾದಂತಹ ದುರ್ಯೋಧನ ಶರಜಾಲ ಜರ್ಜರಿತ
ಬಾಣಗಳ ಸಮೂಹದಿಂದ ಜರ್ಜರಿತವಾಗಿರುವಂತಹ, ತನ್ನ ಮೈ ಪೂರ್ತಿಯಾಗಿ ಬಾಣಗಳಿಂದ ತುಂಬಿಕೊಂಡಿರುವಂತಹ, ಗಾತ್ರ ಶರೀರವನ್ನುಳ್ಳಂತಹ, ತ್ರಾಣನಂ ಶಕ್ತಿಗುಂದಿರುವಂತಹ ದ್ರೋಣನಂ ಕಂಡಂ, ದ್ರೋಣಾಚಾರ್ಯರನ್ನ, ತನ್ನ ಗುರುಗಳಾದ ದ್ರೋಣಾಚಾರ್ಯನನ್ನ ಕಾಣ್ತಾನಂತೆ. ಆನೆಗಳ ದೇಹಗಳೆಂಬ ಬೆಟ್ಟಗಳನ್ನು ಹತ್ತಿ, ಆತ ಏನು ಮಾಡ್ತಾ ಇದ್ದಾನೆ, ಬೆಟ್ಟಗಳನ್ನು ಹತ್ತಿ ರಕ್ತದ ನದಿಗಳನ್ನು ದಾಟಿ ಆನೆಯ ಸೊಂಡಿಲುಗಳೆಂಬ ಕಪ್ಪಾದ ಬಳ್ಳಿಗಳು, ಆನೆಯ ಸೊಂಡಿಲುಗಳು ಹೇಗೆ ಕಾಣ್ತಾ ಇವೆ ಅವನಿಗೆ, ಕಪ್ಪಾದ ಬಳ್ಳಿಗಳ ಹಾಗೆ ಕಾಣ್ತಾ ಇವೆ ಅಂತೆ. ಅಂತಹ ಕಪ್ಪಾದ ಬಳ್ಳಿಗಳ ನಡುವೆ ಕಾಡಿನ ಸಮೂಹದಲ್ಲಿ ಸಿಲುಕಿ ತನಗೆ ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಆದರೂ ಕೂಡ ಅಲ್ಲಿಂದ ಸಂಜಯನ ಹೆಗಲನ್ನು ಆಶ್ರಯಿಸಿಕೊಂಡು ಆತ ಏನು ಮಾಡ್ತಾ ಇದ್ದಾನಂತೆ, ದುರ್ಯೋಧನ ಅತಿ ವೇಗದಿಂದ ಬಂದು ಬಾಣಗಳ ಸಮೂಹದಿಂದ ಬಿದ್ದಿರುವಂತಹ, ಬಾಣಗಳನ್ನು ತನ್ನ ಮೈಪೂರ್ತಿ ಹೊದ್ದಿರುವಂತಹ, ಆ ಬಾಣಗಳಿಂದ ಜರ್ಜರಿತವಾಗಿರುವಂತಹ, ನೋವನ್ನು ಅನುಭವಿಸ್ತಾ ಇರುವಂತಹ, ಶರೀರವನ್ನುಳ್ಳಂತಹ, ಶಕ್ತಿಗುಂದಿರುವಂತಹ ದ್ರೋಣನನ್ನ ಕಾಣ್ತಾನಂತೆ. ಅಂತೂ ನಿಸರ್ಗ ದುಷ್ಟದ್ಯುಮ್ನ ಕಚ ನಿಗ್ರಹ ವಿಳುಲಿತ ಮೌಳಿಯಾಗಿರ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಹಾಗೆ ನಿಸರ್ಗದುಷ್ಟ, ಸ್ವಭಾವತಃ ಕೆಟ್ಟವನಾದಂತಹ ದೃಷ್ಟದ್ಯುಮ್ನನನ್ನು ಕೈಯಿಂದ ಆತನ ತಲೆಕೂದಲುಗಳು ನಿಗ್ರಹಿಸಲ್ಪಟ್ಟಿರುವಂತಹ, ಹಿಂಸಿಸಲ್ಪಟ್ಟಿರುವಂತಹ, ಶಿರಚ್ಛೇದನ ಮಾಡಲ್ಪಟ್ಟಿರುವಂತಹ, ತಿರುಚಿದ ಕೆದರಿದ ಮೌಳಿಯಾಗಿದ್ದ ತಲೆಯುಳ್ಳವನಾಗಿದ್ದಂತಹ ಭಾರದ್ವಾಜ ನಿರವಂ, ಭಾರದ್ವಾಜನ ಮಗನಾದಂತಹ ದ್ರೋಣನ ಸ್ಥಿತಿಯನ್ನು ರಾಜನಾದಂತಹ ಚಕ್ರವರ್ತಿಯಾದಂತಹ ದುರ್ಯೋಧನ ನೋಡ್ತಾನಂತೆ. ದುಷ್ಟದ್ಯುಮ್ನನಿಂದ ತನ್ನ ತಲೆಗೂದಲನ್ನು ಹಿಡಿದೆಳೆದು ಶಿರಚ್ಛೇದನ ಮಾಡಿಕೊಂಡಿರುವಂತಹ, ಅಸ್ತವ್ಯಸ್ತವಾದಂತಹ ತಲೆಯನ್ನು ಹೊಂದಿರುವಂತಹ ದ್ರೋಣನ ಸ್ಥಿತಿಯನ್ನು ದುರ್ಯೋಧನ ಅಲ್ಲಿ ಕಾಣ್ತಾನಂತೆ. ದ್ರೋಣನನ್ನು ಕಂಡಾಗ ದುರ್ಯೋಧನಿಗೆ ತುಂಬ ಬೇಜಾರಾಗತ್ತೆ. ಎಂತಹ ದ್ರೋಣಾಚಾರ್ಯರು, ಅವರ ಪರಿಸ್ಥಿತಿ ಹೇಗಾಗಿದೆ, ಅವನ ಪರಿಸ್ಥಿತಿಯನ್ನು ನೋಡಿದಾಗ ಅವನಿಗೆ ಬೇಜಾರಾಗ್ತಾ ಇದೆ. ಸ್ವಭಾವತಃ ದುಷ್ಟ, ಹೌದು, ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ದುಷ್ಟದ್ಯುಮ್ನ ಎನ್ನುವಂಥವನು ಸ್ವಭಾವತಃ ಕೆಟ್ಟವನು. ಆದರೆ ಅವನ ಕೈಯಿಂದ ತಲೆ ಕೂದಲುಗಳೆಲ್ಲವೂ ಏನಾಗಿದೆ, ಹಿಂಸಿಸಲ್ಪಟ್ಟಿದೆ, ಶಿರಚ್ಛೇದನ ಮಾಡಲ್ಪಟ್ಟಿದೆ. ಈ ರೀತಿಯಾಗಿ ಕೆದರಿರುವಂತಹ ಕೂದಲುಗಳೆಲ್ಲ ಏನಾಗಿದೆ, ಬಿಚ್ಚಿ ಹೋಗಿವೆ. ಇಂತಹ ತಲೆಯುಳ್ಳವನಾಗಿದ್ದಂತಹ ಭಾರದ್ವಾಜನ ಮಗ ಈ ದ್ರೋಣನ ಪರಿಸ್ಥಿತಿಯನ್ನು ಕಂಡಾಗ ದುರ್ಯೋಧನಿಗೆ ಬೇಜಾರಾಗ್ತಾ ಇದೆ ಅಂತೆ. ಏನು ಮಾಡಬೇಕು, ಏನಿದು, ತನ್ನ ಗುರುವಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನಂತೆ. ಅರಿಯಮೆ ಬಿಲ್ಲ ಬಿನ್ನಡಕೆ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನಿಮ್ಮೊಡನೆ ಇದಿರ್ಚಿ ಕಾದಿ ಗೆಲ್ಲಲ್ಕದು ನೆರಿಯೇನ್ ಅದು ನಿಮ್ಮುಪೇಕ್ಷೆಯಂ ಅರಿಯೇನ್ ಇದೆನ್ನ ಕರ್ಮವಶದಿಂ ಅರಿಯೆಂದು ನಿಮಗಿಂತು ಸಾವ್ಮಿದಿ ತೆರನ್ ದಿನ್ ಅಕಾರಣಂ ನೆರಿಯೇ ಸಂಭವಿಸಿರ್ದಿದೋ ಕುಂಭ ಸಂಭವ. ಅರಿಯಮೆ, ಗೊತ್ತಿಲ್ವೇ ನನಗೆ, ತಿಳಿದಿಲ್ವೇ ನನಗೆ, ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ, ನೀವು ಯಾವ ರೀತಿ ಬಾಣವನ್ನು ಹೂಡ್ತೀರಿ ಎನ್ನುವಂಥದ್ದು ನಮ್ಗೆ ಗೊತ್ತಿಲ್ವೇ, ನಾವು ತಿಳಿದಿಲ್ವೇ ಅದನ್ನು. ನಿಮ್ಮ ಆ ಬಿಲ್ಲಿನ ಕೌಶಲಕ್ಕೆ ನೀವು ಬಿಡುವಂಥ ಆ ರೀತಿ ಏನಿದೆ, ಆ ಕೌಶಲ್ಯ ಏನಿದೆ, ಅದಕ್ಕೆ ಬೇರೆ ಯಾರಿಗೂ ಆ ರೀತಿ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಗೆ ಗೊತ್ತಿದೆ. ನೀವು ಧನುರ್ವಿದ್ಯೆಯಲ್ಲಿ
ಹೆಸರುವಾಸಿಯಾದವರು, ಅದು ನಮ್ಗೆ ಗೊತ್ತಿದೆ. ಆದರೆ ಆ ಗಾಂಡೀವಿಯಲ್ತು, ಆ ಗಾಂಡೀವಿ ಧನುರ್ಧಾರಿಯಾದಂತಹ ಅರ್ಜುನನಲ್ಲ, ಪಿನಾಕಪಾಣಿಯಾದಂತಹ ಶಿವನೂ ನಿಮ್ಮನ್ನು ಎದುರಿಸಿ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡಿದರೆ, ನಿಮ್ಮನ್ನು ಪ್ರತಿಭಟಿಸಿ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಮ್ಮ ಉದಾಸೀನತೆಯೋ, ನಿರ್ಲಕ್ಷ್ಯವೋ, ಉಪೇಕ್ಷೆಯೆಂದರಿಯೇ, ನಿರ್ಲಕ್ಷ್ಯವೋ ಉದಾಸೀನವೋ ಅರಿಯೇನ್, ಇದು ನಂಗೆ ಗೊತ್ತಿಲ್ಲ. ನನ್ನ ಕರ್ಮವಶದಿಂ, ಇದು ನನ್ನ ಸಲುವಾಗಿ, ನನ್ನ ಕರ್ಮದ ಫಲವಾಗಿ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಬಂದೊದಗಿತಲ್ಲ. ನಿಮಗೆ ಏನು, ನೀವು ಯಾವ ರೀತಿಯಲ್ಲಿ ಯುದ್ಧ ಮಾಡ್ತೀರಿ, ನೀವು ಧನುರ್ವಿದ್ಯಾ ಸಂಪನ್ನರು, ಕೌಶಲ್ಯವನ್ನು ಹೊಂದಿರುವಂಥರು ಧನುವಿದ್ಯೆಯಲ್ಲಿ. ಇಂತಹ ದ್ರೋಣಾಚಾರ್ಯ ನಿಮ್ಮ ಈ ಒಂದು ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರಲ್ಲ. ನಮ್ಗೆ ಗೊತ್ತಿದೆ. ಬಿಲ್ಲಿನ ಕೌಶಲ್ಯದಲ್ಲಿ ಗಾಂಡೀವಧಾರಿಯಾದಂತಹ ಅರ್ಜುನನಲ್ಲ, ಪಿನಾಕಪಾಣಿಯಾದಂತಹ ಶಿವನು ನಿಮ್ಮ ಎದುರು ಬಂದು ನಿಮ್ಮ ಜೊತೆ ಯುದ್ಧ ಮಾಡಿದ್ರೂ ಕೂಡ ಅವರು ಗೆಲ್ಲಲಿಕ್ಕೆ ಕಷ್ಟಪಡಬೇಕಾಗತ್ತೆ. ಅದು ಸಾಧ್ಯವಿಲ್ಲ. ಯುದ್ಧ ಮಾಡಿ ಗೆಲ್ಲಲಿಕ್ಕಂತೂ ಸಾಧ್ಯವೇ ಇಲ್ಲ. ನಿಮ್ಮ ಉದಾಸೀನತೆಯಿಂದ ಈ ರೀತಿ ಆಯಿತು. ನಿಮ್ಮ ಮೈಪೂರ್ತಿಯಾಗಿ ಏನಾಗಿದೆ, ಇವಾಗ ಬಾಣವನ್ನು ಚುಚ್ಚಿಸಿಕೊಂಡಿದ್ದೀರಿ, ತಲೆ ಹೋಗಿದೆ, ತಲೆ ಕೆದರಿದೆ. ಎಂಥ ಅವಸ್ಥೆ ಇದು! ನಿಮ್ಮ ಉದಾಸೀನತೆಯಿಂದಾಗಿ ಈ ರೀತಿಯಾದದ್ದು. ಕರ್ಮಫಲವು ನಿಷ್ಕಾರಣವಾಗಿ ನಿಮ್ಗೆ ಇಂತಹ ಸಾವು ಒದಗಿತಲ್ಲ, ನಿಮ್ಮನ್ನು ಈ ರೀತಿಯ ಒಂದು ಸಾವು ನಿಮಗೆ ಬಂದಿತಲ್ಲ. ಆ ತಲೆ ಕಡಿದು ಹೋಗಿದೆ, ತಲೆ ತುಂಡಾಗಿ ಬಿದ್ದಿದೆ, ತಲೆಯನ್ನು ತುಂಡರಿಸಿದ್ದಾರೆ, ಕೂದಲುಗಳು ಕೆದರಿ ಹೋಗಿವೆ. ಈ ರೀತಿಯಾಗಿ ನಿಮಗೆ ಒಂದು ಸಾವು ಎನ್ನುವಂಥದ್ದು ಬಂದಿತಲ್ಲ ಎನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಎಂದು ದುಃಖ ಪಡ್ತಾ ಇದ್ದಾನೆ. ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಾ ಉತ್ತರ ದಿಶಾಭಾಗದೋಳು. ಈ ರೀತಿಯಾಗಿ ದುಃಖಿಸಿಕೊಂಡು ಕುಂಭ ಸಂಭವನನ್ನು ದ್ರೋಣಾಚಾರ್ಯನಿಗೆ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾನಂತೆ. ಬರುತ್ತಾ ಆ ದಿಶಾಭಾಗದೋಳು, ಆ ದಿಕ್ಕಿನಲ್ಲಿ ಬರುತ್ತಾ ಪ್ರದಕ್ಷಿಣೆಯನ್ನು ಹಾಕಿ ಆ ಭಾಗದಿಂದ ಮುಂದಕ್ಕೆ ಬರ್ತಾ ಇನ್ನೇನು ನೋಡ್ತಾನೆ. ಧನ್ಯವಾದಗಳು.